ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಇನ್ ತಾಂಜಾವೂರ್. ಬೇಗ ಎದ್ದು ರೆಡಿಯಾಗಿ ಸಿಟಿ ಬಸ್ ಹತ್ಕೊಂಡು ಓಲ್ಡ್ ಬಸ್ ಸ್ಟಾಪ್ ಹತ್ರ ಬಂದ್ರೆ ಬೇಜಾನ್ ರೆಸ್ಟೋರೆಂಟ್ ಸಿಗುತ್ತೆ. ನಾನು 2 ದಿನ ಕೂಡ ಬಾಂಬೆ ಸ್ವೀಟ್ಸ್ ಅಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಊಟ ಮಾಡಿದೀನಿ. ಬೆಳಗಿನ ಸೂರ್ಯೋದಯದಲ್ಲೂ ಕೂಡ ಬೃಹದೇಶ್ವರ ದೇವಸ್ಥಾನ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಮತ್ತೆ ಕಣ್ ತುಂಬ್ಕೊಳ್ಳಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನ್ನ ಸ್ಟೇ ಇಂದ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಖರ್ಚಾಗಿದ್ದು ಕೇವಲ 20 ರೂಪಾಯಿ. ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ತುಂಬಾನೇ ಚೆನ್ನಾಗಿದೆ. ಬಸ್ ಆಗ್ಲಿ ಆಟೋ ಆಗ್ಲಿ ಚೆನ್ನಾಗಿ ಸಿಗುತ್ತೆ. ಈಗ ನನಗೆ ಕಣ್ಣಿಗೆ ಬಿದ್ದಿದ್ದು ಈ ಪೇಂಟಿಂಗ್. 1000 ವರ್ಷದ ಹಿಂದೆ ಎಷ್ಟು ಪಿಗ್ಮೆಂಟೆಡ್ ಕಲರ್ಸ್ ಅನ್ನ ಬಳಸಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದೆ. ತಾಂಜಾವೂರಲ್ಲಿ ಬರೀ ದೇವಸ್ಥಾನಗಳು ಅಷ್ಟೇ ಅಲ್ಲ, ಮತ್ತೇನೇನ್ ಮಾಡ್ಬೋದು ಅಂತಂದ್ರೆ, ತಾಂಜಾವೂರು ಒಂದು ಸಾಂಸ್ಕೃತಿಕ ನಗರಿ. ಇಲ್ಲಿ ಹಲವಾರು ಆರ್ಟಿಸ್ಟ್ಗಳು ನಿಮಗೆ ಸಿಗ್ತಾರೆ. ಗೊಂಬೆಗಳು, ಕಂಚಿನ ಸಾಮಗ್ರಿಗಳು, ತಾಂಜಾವೂರ್ ಪೇಂಟಿಂಗ್ ಅಂತೂ ವರ್ಲ್ಡ್ ಫೇಮಸ್. ರಾಜ ರಾಣಿ ಗೊಂಬೆ, ಮಾಮಾ ಮಾಮಿ ಗೊಂಬೆ, ಈ ರೀತಿ ಹಲವಾರು ವೆರೈಟಿ ಇತ್ತು. ನಾನು 2 ಗೊಂಬೆ ತಗೊಂಡು ತಾಂಜಾವೂರ್ ಪೇಂಟಿಂಗ್ ಮಾಡೋ ವರ್ಕ್ಶಾಪ್ಗೆ ಹೋಗಿ ಅಲ್ಲಿ ಒಂದು ಪೇಂಟಿಂಗ್ ಅನ್ನು ಆರ್ಡರ್ ಕೂಡ ಕೊಟ್ಟೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ತಾಂಜಾವೂರಲ್ಲಿ ವೀಣೆಯನ್ನ ತಯಾರು ಮಾಡ್ತಾರೆ. ಅದು ಹಲಸಿನ ಮರದಿಂದ ತಯಾರು ಮಾಡೋದು. ಈ ವಿಷಯ ನಿಮಗೆ ಗೊತ್ತಿತ್ತಾ? ತಾಂಜಾವೂರಲ್ಲಿ ಏಷ್ಯಾಸ್ ಓಲ್ಡೆಸ್ಟ್ ಲೈಬ್ರರಿ ಇದೆ. ಸರಸ್ವತಿ ಮಹಲ್, ಮರಾಠ ಪ್ಯಾಲೇಸ್ ಇದೆಲ್ಲ ಸಿಟಿ ಒಳಗಡೆ ಇದೆ. ಇದನ್ನೆಲ್ಲ ನೋಡ್ ಮುಗಿಸೋಷ್ಟೊತ್ತಿಗೆ 3 ಗಂಟೆ ಆಯ್ತು. ಊಟ ಮಾಡಿ ಮತ್ತೆ ರೆಸ್ಟ್ ಮಾಡಿ ಸಂಜೆ 7 ಗಂಟೆಗೆ ರಿಟರ್ನ್ ಟ್ರೈನ್ ಇತ್ತು. ಬೆಂಗಳೂರಿಗೆ ವಾಪಸ್ ಹತ್ತಿದ್ವಿ. ಇಲ್ಲಿ ಏನೇನ್ ತಗೊಂಡೆ ಅಂತ ಗೊತ್ತಾಗ್ಬೇಕಂದ್ರೆ ವೇಟ್ ಫಾರ್ ಪಾರ್ಟ್ 3.